ಅಮ್ಮ ಅಮ್ಮ ಅಮ್ಮೋಯ್ ಮಲ್ಲಿ ಮಲ್ಲಿ ಬಾರೆ ಕುಕ್ಕ ಬಾರೆ ಪಾಪ ಮನಿಕೊಂಡಿದ್ನೆ. ಹೂನಮ್ಮ ಈಗಿನ ಅವನಿಗೆ ಹಾಲು ಕುಡಿಸಿ ನೀರೈದು ಮನಸ್ಸಿಗೆ ಬಂದೆ. ಗುಲಾಬಿ ನೋಡ್ಕಂತೀನಿ ಹೋಗ್ ಬರೋಗು ಅಂತ ಅನ್ಲ, ಅದಕ್ಕೆ ಬಂದೆ. ಅಲ್ಲ ಮಾದೇಶನು ಪುಷ್ಪನು ಎಲ್ಲಮ್ಮ ಬಂದ್ರ? ಅಯ್ಯೋ ಇವತ್ತಿಗಾಲೇನೆ 6ನೇ ದಿವಸನ ಏನೋ ಅನ್ಸುತ್ತೆ. ಇನ್ನ ಬರ್ಲಿಲ್ಲ ನೋಡಿ. ಅಲ್ಲ ಅಲ್ಲೇ ಇಕ್ಕೆಂತಾರೋ ಏನೋ ನಮ್ಮ ಮಾದೇಶನ ಮನೆ ಅಳಿಯನ್ ಮಾಡ್ಕೊಂಡು ಅವ್ರಿಗೆ ಬೇರೆ ಗಂಡು ಮಕ್ಳು ಇಲ್ವಲ್ಲ, ಈ ಪುಷ್ಪನ್ ಬೇರೆ ಇಲ್ಲಿ ಬೇರೆನೆ ಅದ್ ಮಾಡಕ್ಕಾಗಲ್ಲ ಇದು ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ಲು. ನಮ್ಮ ಮಾದೇಶನು ಒಂದ್ಸರಿ ಹಂಗಂದ, ನಮ್ಮ ಅತ್ತೆ ಹಿಂಗೆ ಹೇಳ್ತು ಕಣಮ್ಮ ಅಂತಾನ. ನನಗೆ ಯಾಕೋ ಭಯವಾಗ್ತೈತೆ ಕಣೆ ಮಲ್ಲಿ. ನಮ್ಮ ಮಾದೇಶ ಏನಾದ್ರೂ ಹೆಂಗೋದ್ಲಾಗ ಅವ್ರ ಅತ್ತೆ ಮಾವ ಒಂದಿಷ್ಟು ಈ ದುಡ್ಗಿಡ್ ಆಸೆ ತೋರಿಸಿ ಅಲ್ಲೇ ಇಕ್ಕಂತಾರೋ ಏನೋ ಅಂತಾನ. ಅಯ್ಯೋ ಅಲ್ಲ ಇಷ್ಟು ವರ್ಷ ಮಗ ಇಲ್ದೆ ನಾವು ಅನಾಥರಾಗಿದ್ವಿ. ಈಗ ನಮ್ಮ ಆದೇಶ ಸಿಕ್ಕವನೆ ಅವನ ಜೊತೆಗಿರೋಣ ಅಂತಂದ್ರೆ ಈ ಪುಷ್ಪನ್ ಬೇರೆ ಕಾಟ ಅಲ್ಲೇ ಎಲ್ಲಿ ತಲೆ ಕೆಡಿಸಿ ಅಲ್ಲೇ ಮನೆ ಅಳಿಯನ್ ಮಾಡ್ಕೊಂಡು ಇಕ್ಕಂತಾರೋ ಏನೋ ಅಂತ ಅನ್ಸ್ತೈತೆ ಕಣೆ ಮಲ್ಲಿ. ಬಾ ಕುಕ್ಕ ಬಾ. ಹೌದಾ? ಅಯ್ಯೋ ಅಲ್ಲ ಹಂಗೆ ಯಾಕಮ್ಮ ಮಾಡ್ತಾನೆ ನಮ್ಮ ಆದೇಶ ಅಂತಾನಲ್ಲ ಬಿಡು. ಅವ್ರೇನೇ ಆಸೆ ತೋರಿಸಿದ್ರು ಅವನ ಅಂತ ಆಸೆಗೆಲ್ಲನ ಬಲಿ ಆಗನಲ್ಲ ಹೇಳು. ಬಂದೇ ಬರ್ತಾನೆ ಸುಮ್ಮನಿರು. ಅದೇನೋ ಪೂಜೆ ಗೀಜೆ ಅಂತ ಎಲ್ಲ ಹೇಳ್ತಿಲ್ಲಲ್ವಾ, ಅದನ್ನೆಲ್ಲ ಮುಗಿಸ್ಕೊಂಡು ಚಿಕನ್ನು ಮಟನು ಎಲ್ಲ ಮಾಡಿರ್ತಾರೇನೋ ದೇವ್ರ ಪವರು ಅಂತಾನ. ತಿನ್ಕೊಂಡು ಬರೋ ಅಷ್ಟೊತ್ತಿಗೆ ಆಗೈತೆ. ಬರ್ಬೋದೇನೋ ಬಿಡು, ನೀನ್ ಯಾಕೆ ಚಿಂತೆ ಮಾಡ್ತೀಯ? ನಮ್ಮ ಮಾದೇಶ ಅಂತವನಲ್ಲ. ಅಲ್ಲ ಇವನೇನು ಅಂತವನಲ್ಲ, ಆದ್ರೆ ಆ ಪುಷ್ಪ ಬೇರೆ ಯಾಕೋ ಇತ್ತೀಚೆಗಂತೂ ಈ ಮನೆಗೆ ಇರಕ್ಕೆ ಒಂಥರ ಸಿಡಿಮಿಡಿ ಅಂಬಳು ಏನೋ ಕೆಲಸ ಹೇಳಿರೆ ನನಗೆ ಹೇಳ್ತಾರೆ ನಾನು ಮಾಡಲ್ಲ ಹಂಗೆ ಹಿಂಗೆ ಅಂತ ಬೇರೆ ಅಂತ ಹೇಳ್ತಾ ಇದ್ಲು. ಅವ್ರ ಅಮ್ಮಯ್ಯ ಬೆಂದಾಗ ಬೇರೆನೆ ಹೇಳ್ಕೊಂಡು ಎಲ್ಲ ಅಳ್ತಿದ್ಲು. ಅದಕ್ಕೆ ಎಲ್ಲಿ ಅವ್ರ ಅಮ್ಮಯ್ಯ ಅವ್ರ ಅಪ್ಪಯ್ಯ ಎಲ್ಲ ನಮ್ಮ ಮಾದೇಶನ್ ತಲೆ ಕೆಡಿಸಿ ಅಲ್ಲೇ ಇರಂಗ್ ಮಾಡ್ತಾರೇನೋ ಅಂತ ಅನ್ನಿಸ್ತೈತೆ ಕಣೆ ನನಗೆ. ಯಾಕೋ ಭಯ ಆದಂಗೆ ಆಗ್ತೈತೆ. ಅಯ್ಯೋ ಹಂಗೆಲ್ಲ ಯಾಕಮ್ಮ ಎದ್ರಕಂತೀಯ, ಸುಮ್ಮನೆ ಇರು. ಏನೋ ಜಾಸ್ತಿ ದಿನ ಆದ್ಮೇಲೆ ಅತ್ತೆ ಮಾವನ ಮನೆಗೆ ಹೋಗವನೆ, ಅದಕ್ಕೆ ಎಲ್ಲೋ ಸ್ವಲ್ಪ ದಿನ ಅಲ್ಲೇ ಇದ್ದಾನೆ. ಅದಕ್ಕೆ ನೀನು ಅಲ್ಲೇ ಇರ್ತಾನೆ ಮನೆ ಅಳಿಯಾಗಿ ಅಂತ ನೀನ್ ಯಾಕೆ ಎದ್ರಕಂತ ಹೇಳು. ಬತ್ತನ್ ಸುಮ್ಮನಿರು, ನೀನೇನ್ ಗಾಬರಿ ಆಗ್ಬೇಡ. ಏನೋ ಅಮ್ಮ ನನ್ಗೆ ಯಾಕೋ ರಾತ್ರಿ ಎಲ್ಲ ನಿದ್ದೆನೇ ಬರ್ಲಿಲ್ಲ ಕಣೆ ಮಲ್ಲಿ. ಅವಂದೇ ನೆನಪು, ಯಾವಾಗ ಬತ್ತಾನೋ ಇಲ್ವೋ ಅಂತಾನ. ನಿಮ್ಮ ಅಪ್ಪ ಇಂತ ಹಂಗಂದ್ರೆ ಅಯ್ಯೋ ಅದ್ನ್ಯಾಕ ತಲೆ ಕೆಡ್ಸ್ಕಂತ ಬತ್ತಾನೆ ಸುಮ್ಮನೆ ಮನಿ ಅಂತಾನ ನಿಮ್ಮ ಅಪ್ಪ ಹೇಳ್ತೈತಿ. ನನ್ನ ಯೋಚನೆ ಅಯ್ಯಪ್ಪಗೆ ಅರ್ಥನೇ ಆಗಲ್ಲ. ಹೇಳತ್ತ. ಅಯ್ಯೋ ಬಿಡಮ್ಮ, ಅದ್ನ ಯಾಕೆ ಚಿಂತೆ ಮಾಡ್ತೀಯ? ಆಗೋ ಅಲ್ಲಿ ಯಾರು ಬತ್ತಾ ಇದೆ ನೋಡಲ್ಲ, ಮಾದೇಶನೇ ಅಂತ. ಮಾದೇಶನ ಪುಷ್ಪನ ಬತ್ತಾ ಇದ್ದಂಗಿದ್ದಾರೆ. ನೋಡಲ್ಲಿ ಮದೇಶ ಬಂದ್ಯೇನೋ. ಅಯ್ಯೋ ನನಗಂತೂ ನಿನ್ನ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ನೀನು ಹೋಗಾಲೇನೆ ಒಂದು 5-6 ದಿವಸದ ಮ್ಯಾಲಾಯ್ತು. ಅಯ್ಯೋ ಯಾಕೋ ಇಷ್ಟು ದಿನ ಬರಲಿಲ್ಲ. ಏನೋ ಮಾಡ್ತಿದ್ದೆ ಅಲ್ಲಿ ನಿಮ್ಮ ಅವನ ಮನೆಗೆ ಸೇರ್ಕೊಂಡು? ಬರ್ಬೇಕು ತಾನೆ, 2 ದಿವಸ ಪೂಜೆ ಗೀಜೆ ಮುಗಿಸ್ಕೊಂಡು ಬತ್ತಿ ಅಂತ ನಾನು ಅಂದ್ಕೊಂಡಿದ್ದೆ. 1 ವಾರ ಆಗ್ತಾ ಬಂತಲ್ಲೋ ಆಲೇನೆ. ಇನ್ನು 2 ದಿವಸ ಹೋಗಿದ್ರೆ ವಾರನೇ ಆಗೋಗೋದು. ಏನಂಗೇನೆ ಇದೇನು ಅರಮನೆ ನೋಡು ಬರಕ್ಕೆ. ನಮ್ಮ ನೋಡು ನಮ್ಮತ್ತೆ ಹೆಂಗ್ ಮಾತಾಡ್ತಾಳೆ. ನಾನು ಹೆಂಗಾದ್ರು ಮಾಡಿ ಅಲ್ಲೇ ಉಳಿಸ್ಕೋಬೇಕಂತ ಏನೇನೋ ಪ್ಲಾನ್ ಮಾಡಿದೆ. ನನ್ನ ಗಂಡ ನನ್ನ ಮಾತು ಕೇಳ್ದಲ್ಲೇ ಇಲ್ಲಿ ಬಂದು ಸೇರ್ಕೊಂಡವನೆ. ಏನಾದರೂ ಆಗಲಿ ಅವಾಗ ಗೊತ್ತಾಗುತ್ತೆ ದುಡ್ಡು ಪಡ್ಡು ವಿಷಯದಲ್ಲಿ. ಅವಾಗ ದುಡ್ಡು ಬೇಕಾದಾಗ ಯಾರನ್ನು ಕೇಳ್ತಾನೋ ನನಗೂ ನಾನು ನೋಡ್ತೀನಿ. ಕಷ್ಟ ಸುಖ ಆದಾಗ ಕೂಲಿ ಮಾಡೋದು ಯಾವ ಮೂಲೆಗಾಗುತ್ತೆ. ಹೆಂಗೋ ನಮ್ಮಪ್ಪ ಅಮ್ಮಯ್ಯ ಮನೆ ಮಾರೋರು ಅಲ್ಲಿ ನಮ್ಮಪ್ಪ ಇರೋರಾಗ ಉಳ್ದ ಮೊದಲಿರೋ ಮನೇನ ಅದ್ರಾಗ ದುಡ್ಡು ಬರೋದು, ಒಂದಿಷ್ಟು ಬೋರ್ ಹಾಕ್ಸ್ಕೊಡೋರು, ಒಂದಿಷ್ಟು ದುಡ್ಡು ಉಳಿಯೋದು. ಕಷ್ಟ ಸುಖ ಅಂದರೆ ನೋಡ್ಕೊಂಬರೋರು. ನಮಗೇನು ತಾಪತ್ರ ಇರ್ತಿರ್ಲಿಲ್ಲ. ಇವರಪ್ಪ ಅಮ್ಮ ಅಂತ ಏನೈತೆ? ಏನೂ ಇಲ್ಲ. ಬರೀ ಇದೊಂದು ಹಳೆ ಮನೆ, ದಿನ ಕೂಲಿ ಹೋಗೋದು ಅಷ್ಟೇನೆ ಇರೋದು ಇವ್ರ ಮನೆಯಾಗಿ. ಇನ್ನೇನು ಇವ್ರ ಅಕ್ಕಯ್ಯ ಸಾವುಕಾರರ ಮನೆ ಸೊಸೆ ಆಗಿದ್ದೀನಿ ಅಂತಾನ ಯಾವಾಗಲೂ ಮೆರೆಯದೇ ಆಗುತ್ತೆ. ಇವ್ರಮ್ಮಯ್ಯ ಬರೀ ಮಗಳು ಹೇಳೋದಷ್ಟೇನೆ, ಮಗಂದು ಏನು ನೋಡಂಗಿಲ್ಲ. ಮದೇಶ ಏನಪ್ಪ ಅತ್ತೆ ಮನೆ ಉಪಚಾರ ಜೋರಾಗಿತ್ತಾ? ಒಳ್ಳೆಟ ಊರಿಗೆ ಹೋಗ್ಬಿಟ್ಟಿದ್ಯಾ ಅತ್ತೆ ಮನೆಗೆ? ಎಂದೂ ಇಷ್ಟು ದಿನ ಇದ್ದಾನೆ ಅಲ್ಲ ನೀನು ಎಲ್ಲೂ. ಹೆಂಗೋ ಅತ್ತೆಗೆ ಈ ಒಂದು 5-6 ದಿವಸ ನಿಮ್ಮ ಅತ್ತೆ ಮನೆಗೆ ಉಳ್ಕೊಂಡ್ಬಿಟ್ಟಿಯಲ್ಲ. ಏನು ಮಾಡೋದಕ್ಕ, ಅದೇನೋ ಮನೆ ದೇವ್ರಿಗೆ ಅಂತ ಹೋದ್ರು. ಆಮೇಲೆ ಯಾವುದೋ ಪೂಜೆ ಗೀಜೆ ಮಾಡಿಸಿದ್ರು. ಆಮೇಲೆ ಚಿಕನ್ ಮಾಡ್ತೀವಿ ಮಟನ್ ಮಾಡ್ತೀವಿ ಅಂತ ಇನ್ನೊಂದು ದಿವಸ ಮಾಡಿದ್ರು. ಹಂಗೆ ಆಗಿ ಇಷ್ಟು ದಿನ ಆಯಿತು ಬರೋಕ್ಕೆ. ನನಗೂ ಬರಬೇಕು ಅಂತ ಆಸೆ ಆಗೋದು. ಏನು ಮಾಡ್ತೀವಿ ಅದನ್ನೆಲ್ಲನ ಬಿಟ್ಟು ಬರೋಕ್ಕಾಗಲಿಲ್ವಲ್ಲ, ಅದಕ್ಕೆ ಇಷ್ಟು ದಿನ ಆಯಿತು. ಏನಕ್ಕ ಎಲ್ಲಿ ನಮ್ಮ ಕಾವೇರಿ ತುಂಟಿ? ಅವಳು ಅಲ್ಲೇ ಇದ್ದಾಳಪ್ಪ, ಪಾಪನ್ ಮನಸ್ತಾ. ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಬರಲ್ಲ ಅನ್ಲ, ಅದಕ್ಕೆ ಅವಳು ಬಿಟ್ಟು ಬಂದೆ. ಅವಳು ಅಷ್ಟೇನೆ ಮಾಮ ಎಲ್ಲಿ ಗೊತ್ತಮ್ಮ ಮಾದೇಶ್ ಮಾಮ ಅಂತಾನ ಕೇಳ್ತಲೇ ಇರ್ತಿದ್ಲು ದಿನಾನ. ಯಾವಾಗ ಬರ್ತಾನೆ ಮಾಮ ಅಂತಾನ. ನಾನು ಇವತ್ತು ಬರ್ತಾನೆ ನಾಳೆಗೆ ಬರ್ತಾನೆ ಅಂತ ಹೇಳ್ತಿದ್ದೆ. ಹೌದಾ, ಸರಿ ಅವಳಿಗೆ ಅಂತಾನೆ ನಾನು ಚಕ್ಲಿ ಆಮೇಲೆ ಖಾರ ಬ್ರೆಡ್ಡು ಬಿಸ್ಕತ್ತು ಎಲ್ಲ ತಂದಿದ್ದೀನಿ. ಪುಷ್ಪ ಬಾರೆ, ಯಾಕೆ ಅಲ್ಲಿ ನಿಂತ್ಕೊಂಡೆ? ಬಾ, ಬ್ಯಾಗ್ನಾಗೈತೆ ಕೊಡ್ತೀನಿ, ತಗೊಂಡೋಗಿ ಕೊಡು. ಅಯ್ಯೋ ಅವಳಿಗೆ ನೀನು ಈ ಮನೆ ದೂರ ಏನಪ್ಪ? ನೀನೇನು ಬೇರೆ ಊರಾಗಿದೀಯ?
ಅವಳು ಇದೇ ಊರಾಗ ಇದ್ದಾಳೆ. ಇನ್ನೊಂದು ಅರ್ಧ ಗಂಟೆ ನಾನು ಹೋಗಿ ಅವಳ ಕಳಿಸ್ತೀನಿ, ಅವಳ ಕೈಗೆ ಕೊಡು. ನಾನು ತಗೊಂಡೋಗಲ್ಲ. ನನಗೆ ಸ್ವಲ್ಪ ಕೆಲಸ ಐತೆ, ಇಲ್ಲೇ ಎಲ್ಲ ಸ್ಮಕಾಯಿ ಮಂತಕ್ಕೆ ಹೋಗಿ ಮಾತಾಡ್ಸ್ಕೊಂಬರ್ಬೇಕು. ಅವ ಕೈ ಹಂಗೈತೆ ಏನೋ ಪಾಪ, ಕಾಲು ಮುರಿದಾಗಿಂದ ನಾನು ಹೋಗಿಲ್ಲ, ಹೋಗಿ ನೋಡ್ಕೊಂಬರ್ಬೇಕು. ಅದಕ್ಕೆ ಅಲ್ಲಿಗೆ ಹೋಗಿ ಹಂಗೆ ಹೋಗ್ತೀನಿ. ನೀನೇ ಕಾವೇರಿ ಬರ್ತಾಳೆ, ಅವಳ ಕೈಗೆ ಕೊಡಿವೆ ಅಂತ ಸುಮ್ಮನಿರು. ನೀನು ಯಾಕೆ ತಂದಿದ್ಯಾ ಅವಳಿಗೋಸ್ಕರನ, ಅವಳ ಕೈಗೆ ಕೊಡು. ಸರಿ ಅಕ್ಕ, ಆಯ್ತು, ಹಂಗೆ ಮಾಡು. ಸರಿ, ನಾನು ಹೋಗ್ತೀನಿ. ಪುಷ್ಪ, ಯಾಕೆ ಅಲ್ಲೇ ನಿಂತಿದ್ಯಾ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ರಾ? ಎಲ್ಲ ಪೂಜೆ ಗೀಜೆ ಎಲ್ಲ ಚೆನ್ನಾಗಾಯ್ತಾ? ಯಾಕೆ ಸಪ್ಪಗಿದ್ಯಾ? ಯಾಕೋ ಮಹೇಶ, ನೀನ್ ಹೆಂಡತಿ ಯಾಕೋ ಸಪ್ಪಗಿದ್ದಾಳೆ, ಏನಾಯ್ತು? ಏನಾದ್ರು ಜಗಳ ಗಿಗಳ ಮಾಡ್ಕೊಳ್ಳೇನೋ ಅಪ್ಪ ಅಮ್ಮನ ಜೊತೆಗೆ, ಅಥವಾ ನೀನು ಏನಾದ್ರು ಜಗಳ ಗಿಗಳ ಮಾಡ್ದ್ಯೋ ಹೆಂಗೆ? ಅಯ್ಯೋ, ಹಂಗೆಲ್ಲ ಏನೂ ಇಲ್ಲಮ್ಮ. ಊರಿಂದ ಬಂದ್ಲಲ್ವಾ, ಅದಕ್ಕೆ ಬಸ್ನ ಬಂದಿದ್ಕೋದ್ಕೋ ಸುಸ್ತಾಗ್ಬಿಟ್ಟೈತೆ. ಅವಳು ನನಗೆ ತವ್ರ ಮನೇಲಿ ಇರಕ್ಕೆ ಇಷ್ಟ ಇಲ್ಲ, ಆದಷ್ಟು ಬೇಗ ನಮ್ಮನಿಗೆ ಹೋಗೋಣ ಅಂತ ಹೇಳ್ತಾ ಇದ್ಲು. ನಾನು ನೆನ್ನೆ ಬಲವಂತ ಮಾಡಿದ್ಲು, ಹೋಗೋಣ ನಡೀರಿ ಅಂತಾನೆ. ಅದಕ್ಕೆ ನಾನು ನಾಳೆ ಹೋಗೋಣ ಅಂತ ಇರ್ಸಿದ್ನ. ಅದಕ್ಕೆ ನನ್ನ ಮೇಲೆ ಸಿಟ್ಟು ಅಲ್ವೇನೆ ಪುಷ್ಪ? ನನ್ನ ಅಲ್ಲಿ ಉರ್ಸಿದ್ದಲ್ದೇನೆ ಇಲ್ಲಿ ಬೇರೆ ಉರ್ಸ್ತಾರೆ. ನನಗೆ ಈ ಮನೆಗೆ ಬರ್ಬೇಕು ಅಂತನ ಆಸೆ ಅಂತೆ, ಆಸೆ. ಯಾವ ಹುಡುಗಿನೂ ಇಂಥ ಮನೆಗೆ ಬರೋಕ್ಕೆ ಆಸೆ ಪಡಲ್ಲ. ಅಂತದ್ರಾಗೆ ನಾ ಆಸೆ ಪಡ್ತೀನಿ ಈ ಮನೆಗೆ ಎಷ್ಟೊತ್ತಿಗೆ ಹೋಗ್ತೀನೋ ಅಂತ. ನನ್ನ ಗಂಡ ಅವ್ರ ಅಮ್ಮನಿದ್ರಿಗೆ ಅವ್ರ ಅಕ್ಕನಿದ್ರಿಗೆ ನನಗೆ ಊರಿಸ್ತಾ ಇದ್ದಾನೆ. ಪುಷ್ಪ ನಿನ್ನೆ ಮಾತಾಡ್ತಾ ಇರೋದು. ಏನೇ ಪುಷ್ಪ, ಅಷ್ಟೊಂದು ಇಷ್ಟನಾ ಈ ಮನೆ ಅಂದ್ರೆ? ಅಯ್ಯೋ, ಅಲ್ಲ, ನೀನ್ ಮಾತಾಡ್ತಾ ಇದ್ದದ್ ಕೇಳಿ ನಿನಗೆ ಈ ಮನೆ ಇಷ್ಟ ಇಲ್ವೇನೋ? ಅಲ್ಲೇ ಇರೋಣ ಅಂತ ಎಲ್ಲಿ ಹೇಳ್ತೀಯೋ, ಎಲ್ಲಿ ನನ್ನ ಮಗನ್ನ ಅಲ್ಲೇ ಉಳಿಸ್ಕೊಂತೀಯೋ ಅಂತ ನನಗೆ ಭಯ ಬದಂಗಾಗಿತ್ತಲ್ಲಿ. ಪರವಾಗಿಲ್ಲ, ನಿನಗೆ ಈ ಮನೆಗೆ ಬರ್ಬೇಕು ಅಂತ ಇಷ್ಟನಾ? ಇದೊಂಥರ ಆಶ್ಚರ್ಯ ಆಗೈತಲ್ಲ. ಹಂಗೆ ಅಮ್ಮ, ಅವಳಿಗೆ ಗಂಡನ ಮನೆ ಅಂದರೆ ಅಷ್ಟು ಪ್ರೀತಿ. ನೀನು, ಅಪ್ಪಯ್ಯ, ಅಮ್ಮಯ್ಯ, ಆಮೇಲೆ ನಮ್ಮ ಮಲ್ಲಿ ಅಕ್ಕನ ಮಕ್ಕಳು ಅಂದರೆ ನಮ್ಮ ಪುಷ್ಪನಿಗೆ ತುಂಬ ಇಷ್ಟ. ಅದಕ್ಕೆ ಅಲ್ಲಿ ಯಾರು ಇದ್ದಾರೆ ಹೇಳು, ಅಲ್ಲಿ ಯಾರು ಹುಡುಗರಿಲ್ಲ, ಮಕ್ಕಳಿಲ್ಲ. ಇಲ್ಲಾದರೆ ಎಲ್ಲರೂ ಇದ್ದಾರೆ, ಆಟ ಆಡ್ಕೊಂಡಿರ್ಬೋದು, ಖುಷಿಯಾಗಿರ್ಬೋದು ಅಂತನ ಅವಳಿಗೆ ತವ್ರ ಮನೆಗಿಂತ ಗಂಡನ ಮನೆಯೇ ತುಂಬ ಇಷ್ಟ ಅಂತೆ. ಅದಕ್ಕೆ ನನ್ನ ಮೇಲೆ ಒಂದು ಸ್ವಲ್ಪ ಸಿಟ್ಟು ಮಾಡ್ಕೊಂಡವಳೆ. ನೆನ್ನೆ ಸೋಗೋಣ ಅಂದರೆ ಇವತ್ತು ಕರ್ಕೊಂಬಂದೆ ಅಂತಾನ. ಅಷ್ಟೇ ಅಮ್ಮ. ಹೌದಾ? ಅಯ್ಯೋ, ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ಪುಷ್ಪ. ಸರಿ, ಬಾರಮ್ಮ, ಬ್ಯಾಗ್ ತಗೊಂಡು ಒಳಕ್ ನಡಿ. ನನಗೆ ಈ ಮನೆ ಮೇಲೆ ಪ್ರೀತಿ ಅಂತೆ, ಪ್ರೀತಿನೂ ಇಲ್ಲ, ಗೀತಿನೂ ಇಲ್ಲ. ಇನ್ನೂನು ಅಲ್ಲೇ ಇರೋಣ ಅಂತ ಹೇಳಿದ್ರೆ ಇವರೇನೆ ಹೋಗೋಣ ಅಂತ ಹೇಳಿ ಆಟ ಹಿಡಿದು ಕರ್ಕೊಂಬಂದಿರೋದು. ಸುಮ್ಮನೆ ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೇನೆ. ಜಾಸ್ತಿನ ಖುಷಿ ಪಡಬೇಡ್ರಿ ನೀವು. ಏನೋ ಇದು, ನೀನ್ ನೋಡಿದ್ರೆ ಹೆಂಗೆ ಹೇಳ್ತಾ ಇದ್ದೀಯ, ಅವಳು ನೋಡಿದ್ರೆ ಹಂಗೆ ಹೇಳ್ತಾ ಇದ್ದಾಳೆ. ಯಾರ ಮಾತು ನಂಬೋದು, ಯಾರ ಮಾತು ಬಿಡೋದು? ಅಯ್ಯೋ ಅಮ್ಮ, ಪುಷ್ಪ ಸಿಟ್ಟಾಗಿ ಹಂಗೆ ಅಂತ ಹೇಳ್ತಿದ್ದಾಳೆ ಅಷ್ಟೇನೆ. ಅವಳಿಗಿರೋದು ಇಲ್ಲೇ ಇರಬೇಕು ಅನ್ನೋನೇ ಇಷ್ಟ. ಪುಷ್ಪ, ಬ್ಯಾಗ್ ತಗೊಂಡು ಒಳಕ್ಕೆ ಹೋಗು. ಏನು ಮದೇಶ ಇದು? ಅವಳಿಗೆ ಈ ಮನೆಗೆ ಬರೋಕ್ಕೆ ಇಷ್ಟ ಇರ್ಲಿಲ್ವಾ? ನನ್ಗೆ ಯಾಕೋ ನೀನೇ ಸುಳ್ಳು ಹೇಳ್ತಾ ಇದ್ಯಾ, ನಮ್ಮನ್ನೆಲ್ಲನ ನಂಬ್ಸಕ್ಕೆ ಅಂತ ಅನ್ನಿಸ್ತಾ ಐತೆ. ನಿಜ ಹೇಳು. ಹೌದಮ್ಮ, ಅವಳಿಗೆ ಇಲ್ಲಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಅವ್ರ ಅಪ್ಪ ಅಮ್ಮನೂ ಅಷ್ಟೇನೆ, ಇಲ್ಲೇ ಇರ್ರಿ ನೀವಿಬ್ರು, ನಮ್ಗಿನ್ನು ಯಾರಿದ್ದಾರೆ ಅಂತಂದ್ರು. ಅದು ಅಲ್ಲದೆ ನಮ್ಮ ಮಾವನು ಅತ್ತೆನೂ ಇವಾಗ ಅದೇ ಅಕ್ಕ ಮಾವರ ಅತ್ತೆ ಇಲ್ವಾ ಜಯಕ್ಕ, ಅವರೂರಾಗೆ ಇರೋದು ಇವಾಗ. ಇಲ್ಲಿಂದನ ಏನೋ ಇಲ್ಲಿ ಜಮೀನು ಇಲ್ವಂತೆ, ನಮ್ಮ ಅತ್ತೆ ತವ್ರ ಮನೆ ಅಂತೆ ಅದು, ಜಯಕ್ಕ ಇರೋರು ಆ ಊರಾಗೆ ಇದ್ದಾರೆ. ಅಲ್ಲಿ ಮನೆ ಹೊಲ ಎಲ್ಲ ಐತಂತೆ. ಅದಕ್ಕೆ ಆ ಮನೆ ಮಾರ್ಕೊಂಬಂದು ಇಲ್ಲಿ ಬೋರ್ ಹಾಕ್ಸ್ತೀವಿ, ನೋಡ್ಕೊಂಡು ಇಲ್ಲೇ ಇರ್ರಿ ಅಂತನ ಹೇಳಿದ್ರು ನಮ್ಮ ಅತ್ತೆ ಮಾವ. ಇವಳು ಪುಷ್ಪನೂ ಬಲವಂತ ಮಾಡಿದ್ಲು, ಆದರೆ ನನಗೆ ಯಾಕೋ ಅಲ್ಲಿರೋಕೆ ಇಷ್ಟ ಆಗಲಿಲ್ಲ. ಅದಕ್ಕೆ ಕರ್ಕೊಂಡು ಅದೇ ಬಂದೆ. ಓ ಹೌದಾ? ಈಗ ಅಲ್ಲೋಗಿ ಅಲ್ಲೇ ಇದ್ದಾರಾ ನಿಮ್ಮ ಅತ್ತೆ ಮಾವನು? ಒಳ್ಳೇದಾಯ್ತು ಬಿಡು. ಶ್ರೀದೇವಿದು ಅದೇ ಊರೇ ಕಣೋ. ಜಯ ದೊಡ್ಡಮ್ಮ ಇದ್ದಾರಲ್ಲ, ಅವರು ಮಗನಿಗೆ ಮದುವೆ ಮಾಡಿಕೊಟ್ಟಿರೋದು ಈ ರಂಗಕೈನ ಮಗಳು ಶ್ರೀದೇವಿ ಇದ್ಲಲ್ಲ, ನೋಡಿದ್ದಿ ತಾನೆ? ಅವಳದು ಅದೇ ಮನೇನೆ. ಹೋಗಿದ್ದ, ಅವ್ರನ್ನ ಮಾತಾಡಿಸ್ತಾ ಸಿಕ್ಕಿದ್ರ ಯಾರಾದ್ರು? ಹೋಗಿದ್ದೆ, ಶ್ರೀದೇವಿ ಸಿಕ್ಕಿದ್ಲು. ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಟೀ ಕುಡ್ದು ಬಂದೆ. ಓ ಹೌದಾ? ಸರಿ, ಒಳ್ಳೇದಾಯ್ತು ಬಿಡು. ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಮನೆಯೊಳಗೆ ಆಗಕ್ಕೆ ಒಪ್ಕೊಂಬ್ಲೇಬೇಡ. ನೀನ್ ಹೇಳಿದ್ ನೋಡಿ ಪುಷ್ಪಿಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂತ ಅಂತ ಅನ್ಕೊಂಡಿದ್ದೆ. ಸರಿ, ಆಯ್ತು ಬಿಡು. ಇನ್ನೊಂದ್ಸಲ ಹಂಗೆಲ್ಲ ಹೇಳ್ಬೇಡ ಅಂತ ನಿಮ್ಮ ಅತ್ತೆ ಮಾವನಿಗೂ ಹೇಳು, ನೀ ಪುಷ್ಪಗೂ ಹೇಳು. ನೀನು ಇಲ್ಲಿದ್ರೇನೆ ನಿನ್ಗೆ ಗೌರವ ಮರ್ಯಾದೆ ಎಲ್ಲ ಸಿಗೋದು. ಮನೆಯೊಳಗೆ ಆದ್ರೆ ಯಾವ ಗೌರವನೂ ಸಿಗಲ್ಲ. ಹೋದಾಗ ಸ್ವಲ್ಪ ದಿನ, 1 ವಾರ 15 ದಿವಸ ಚೆನ್ನಾಗಿ ನೋಡ್ಕೊಂತಾರೆ, ಆಮೇಲೆ ಯಾವ ಮರ್ಯಾದೆನೂ ಸಿಗಲ್ಲ. ಸರಿ ಅಕ್ಕ, ಆಯ್ತು. ಸರಿ, ನಮ್ಮ ಪಾಪ ಮಲಗಿಸ್ ಬಂದಿದ್ದೆ, ನಾನು ಹೋಗ್ತೀನಿ. ಅಮ್ಮ, ಹೋಗ್ತೀನಿ ನಾನು. ಸರಿ ನಮ್ಮ, ಹೋಗು. ಅವಳನ್ನ ಕಳಿಸು, ಕಾವೇರಿನ. ಮಾದೇಶ ಏನೋ ತಂದೇನಂತಾಳೆ, ತಿಂಬಕ್ಕೆ ಕೊಟ್ಟು ಕಳಿಸ್ತಾನೆ. ಲಸ್ಮಕ್ಕರ್ ಮಂತಕ್ಕೆ ಹೋಗ್ಬೇಕು ಅಂದೆ. ಹೋಗ್ಬೇಕಮ್ಮ, ಹಂಗೆ ಮಾತಾಡ್ಸ್ಕೊಂಡು ಹೋಗ್ತೀನಿ ನಮ್ಮ ಮಂತಕ್ಕೆ. ಜಾಸ್ತಿ ಹೊತ್ತೇನಿರಲ್ಲ ಲಸ್ಮಕ್ಕರ್ ಮನೆಗೆ, ಒಂದು 5 ನಿಮಿಷ ಮಾತಾಡ್ಸ್ಕೊಂಡು ಹೋಗ್ತೀನಿ. ಬರ್ಲಾ? ಸರಿ, ಆಯ್ತು, ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.